ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ನೀವು ನೀರಿನ ಮೂಲಕ ಹಾದು ಹೋದಾಗ, ನೀನು ನೀರಿನ ಮೂಲಕ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ, ಮತ್ತು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ತುಂಬಿ ಹರಿಯುವುದಿಲ್ಲ. ನೀನು ಬೆಂಕಿಯ ಮೂಲಕ ನಡೆಯುವಾಗ ನೀನು ಸುಡಲ್ಪಡುವುದಿಲ್ಲ, ಅಥವಾ ಜ್ವಾಲೆಯು ನಿನ್ನನ್ನು ದಹಿಸುವುದಿಲ್ಲ. ಯೆಶಾಯ 43:2. ಮೋಶೆ ಮತ್ತು ಇಸ್ರೇಲ್ ಜನರು ಒಮ್ಮೆ ಕೆಂಪು ಸಮುದ್ರದ ದಡದಲ್ಲಿ ನಿಂತಿದ್ದರು. ಸುಮಾರು 20 ಲಕ್ಷ ಇಸ್ರೇಲರಿಗೆ ಅವರ ಮುಂದಿರುವ ನೀರನ್ನು ದಾಟುವುದು ಅಸಾಧ್ಯವಾದ ಸವಾಲಾಗಿ ಕಂಡುಬಂದಿತು. ಸಮುದ್ರದ ಅಲೆಗಳು ಗರ್ಜಿಸುತ್ತಾ ದಡದ ಕಡೆಗೆ ವೇಗವಾಗಿ ಉರುಳುತ್ತಿದ್ದವು. ಆದರೆ ಕರ್ತನು ಮೋಶೆಯ ಕೋಲಿನ ಮೂಲಕ ಆ ವಿಶಾಲ ಸಮುದ್ರವನ್ನು 2 ಭಾಗಗಳಾಗಿ ವಿಭಜಿಸಿದನು. ಅವರು ನೀರಿನ ಮೂಲಕ ನಡೆಯುವಾಗ ಕರ್ತನು ಸ್ವತಃ ಅವರೊಂದಿಗೆ ನಡೆಯುತ್ತಿರುವುದನ್ನು ಅವರು ಗ್ರಹಿಸಬಲ್ಲರು. ದಾವೀದನು ತನ್ನ ಸ್ವಂತ ಅನುಭವದಿಂದ ಬರೆಯುತ್ತಾನೆ, ಹಾಗಾದರೆ ನೀರು ನಮ್ಮನ್ನು ಮುಳುಗಿಸಿ ಬಿಡುತ್ತಿತ್ತು, ಹೊಳೆ ನಮ್ಮ ಪ್ರಾಣದ ಮೇಲೆ ಹರಿಯುತ್ತಿತ್ತು. ಆಗ ಉಕ್ಕಿದ ನೀರು ನಮ್ಮ ಪ್ರಾಣದ ಮೇಲೆ ಹರಿಯುತ್ತಿತ್ತು. ಕೀರ್ತನೆಗಳು 124:4 ಮತ್ತು 5. ನಂತರ ದಾವೀದನು ದೇವರನ್ನು ಸ್ತುತಿಸುತ್ತಾ, ನಮ್ಮನ್ನು ಅವರ ಹಲ್ಲುಗಳಿಗೆ ಬೇಟೆಯಾಗಿ ಕೊಡದ ಕರ್ತನಿಗೆ ಸ್ತೋತ್ರವಾಗಲಿ. ಕೀರ್ತನೆಗಳು 124:6 ಎಂದು ಹೇಳುತ್ತಾನೆ. ಇನ್ನೊಂದು ಸಮಯದಲ್ಲಿ ಇಸ್ರೇಲು ಯೋರ್ದಾನ್ ನದಿಯನ್ನು ದಾಟಬೇಕಾಯಿತು. ಸುಗ್ಗಿಯ ಸಮಯದಲ್ಲಿ ಯೋರ್ದಾನ್ ನದಿಯು ತನ್ನ ದಡಗಳನ್ನು ಉಕ್ಕಿ ಹರಿಯುತ್ತಿತ್ತು, ಮತ್ತು ಅವರ ಪ್ರವಾಹಗಳು ಒಳಗೆ ಹೆಜ್ಜೆ ಹಾಕುವ ಯಾರನ್ನಾದರೂ ಕೊಚ್ಚಿಕೊಂಡು ಹೋಗಬಹುದಿತ್ತು. ಇದನ್ನು ಸಾವಿನ ನದಿ ಎಂದು ಕರೆಯಲಾಗುತ್ತಿತ್ತು. ಇದನ್ನು ದಾಟಲು ಅವರು ಏನು ಮಾಡಿದರು ಎಂದು ನಿಮಗೆ ತಿಳಿದಿದೆಯೇ? ಕರ್ತನ ಮಾತಿನ ಪ್ರಕಾರ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಪುರೋಹಿತರು ಮೊದಲು ನೀರಿಗೆ ಕಾಲಿಟ್ಟರು. ಆ ಕ್ಷಣದಲ್ಲಿಯೇ ನೀರು ನಿಂತು ಹಿಂದಕ್ಕೆ ತಿರುಗಿತು. ನದಿ ಹಿಂದಕ್ಕೆ ತಿರುಗಿ ರಾಶಿಯಾಗುವ ದೃಶ್ಯವನ್ನು ಊಹಿಸಿ. ಇಂದು ನಿಮ್ಮ ಜೀವನದ ಮೇಲೆ ತೊಂದರೆ ಮತ್ತು ನಿಂದೆಯ ನೀರುಗಳು ಏಳುತ್ತಿವೆಯೇ? ಸತ್ಯವೇದವು ಹೇಳುತ್ತದೆ, ಕರ್ತನು ನಿಮಗೆ ಕಷ್ಟದ ರೊಟ್ಟಿಯನ್ನು ಮತ್ತು ಕಷ್ಟದ ನೀರನ್ನು ಕೊಟ್ಟರೂ ನಿಮ್ಮ ಶಿಕ್ಷಕರು ಇನ್ನು ಮುಂದೆ ಮೂಲೆಗೆ ಹೋಗುವುದಿಲ್ಲ. ಆದರೆ ನಿಮ್ಮ ಕಣ್ಣುಗಳು ನಿಮ್ಮ ಶಿಕ್ಷಕರನ್ನು ನೋಡುವವು. ನೀವು ಬಲಕ್ಕೆ ಅಥವಾ ಎಡಕ್ಕೆ ತಿರುಗಿದಾಗಲೆಲ್ಲ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಕಿವಿಗಳು ನಿಮ್ಮ ಹಿಂದೆ ಹೇಳುವ ಮಾತು ಕೇಳುವವು. ಯೆಶಾಯ 30:20-21. ನಾವು ಇನ್ನೊಂದು ದಾಟುವಿಕೆಯ ಬಗ್ಗೆಯೂ ಓದುತ್ತೇವೆ. ಎಲಿಯ ಮತ್ತು ಎಲೀಷಾ ನೀರಿನ ಮೂಲಕ ಹಾದು ಹೋಗಬೇಕಾದಾಗ ಎಲಿಯನು ತನ್ನ ಕಂಬಳಿಯನ್ನು ಸುತ್ತಿಕೊಂಡು ನೀರನ್ನು ಹೊಡೆದನು, ಮತ್ತು ಯೋರ್ದಾನ್ ನದಿ 2 ಭಾಗವಾಯಿತು. ಆ ಕಂಬಳಿಯು ಪವಿತ್ರಾತ್ಮನ ವರ ಮತ್ತು ಶಕ್ತಿಯನ್ನು ಸಂಕೇತಿಸಿತು. ದೇವರ ಪ್ರಿಯ ಮಕ್ಕಳೇ, ಜೀವನದ ಯುದ್ಧಗಳ ಪ್ರಕ್ಷುಬ್ಧ ನೀರನ್ನು ದಾಟಲು ನಿಮಗೆ ಪವಿತ್ರಾತ್ಮನ ಶಕ್ತಿ ತೀರಾ ಅಗತ್ಯವಾಗಿದೆ. ಆಗ ಜೀವಜಲವು ನಿಮ್ಮ ಮೇಲೆ ಉಕ್ಕಿ ಹರಿಯುವುದಿಲ್ಲ, ಅಥವಾ ಪರೀಕ್ಷೆಯ ನೀರು ನಿಮ್ಮನ್ನು ಕೊಚ್ಚಿಕೊಂಡು ಹೋಗುವುದಿಲ್ಲ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ನೀನು ಮನುಷ್ಯರನ್ನು ನಮ್ಮ ತಲೆಯ ಮೇಲೆ ಸವಾರಿ ಮಾಡುವಂತೆ ಮಾಡಿದ್ದೆ. ನಾವು ಬೆಂಕಿಯನ್ನು ನೀರಿನನ್ನು ದಾಟಿದೆವು, ಆದರೆ ನೀನು ನಮ್ಮನ್ನು ಸಮೃದ್ಧಿಗೆ ತಂದಿದ್ದಿ.
ಕೀರ್ತನೆಗಳು 66:12. ಕರ್ತನು ನಿಮ್ಮ ಆಶೀರ್ವದಿಸಲಿ. ಆಮೇನ್.